ನಮ್ಮ ವಾಲ್ಮೀಕಿ ಸಮುದಾಯದಲ್ಲಿ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅವರಿಗೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಕರ್ನಾಟಕದ ಇತಿಹಾಸ ಇರ್ಬೋದು, ಭಾರತದ ಇತಿಹಾಸ ಇರ್ಬೋದು, ಪುರಾಣ ಕಾಲದಿಂದಲೂ ಕೂಡ ಅವ್ರದ್ದು ಅತ್ಯಂತ ವೈಭವೋಪೇತವಾದಂತ ಅತ್ಯಂತ ಪ್ರಮುಖವಾದಂತ ಇತಿಹಾಸ ನಮ್ಮ ವಾಲ್ಮೀಕಿ ಸಮುದಾಯದವರು. ಪ್ರಪಂಚದ ಮೊದಲನೇ ಮಹಾಕಾವ್ಯನ ರಚಿಸಿದಂತ ಕವಿ ಅಂತಂತಂದ್ರೆ ವಾಲ್ಮೀಕಿ ಕವಿ. ಅಂತಹ ಸಮುದಾಯಕ್ಕೆ ಸೇರಿದವರು ನಮ್ಮ ನಾಯಕ ಜನಾಂಗದವರು. ಅದೇ ರೀತಿ ನಾಯಕ ಸಮುದಾಯದಲ್ಲಿ ಅವ್ರು ಮೊದಲೇ ಬೇಡರ ಕುಲ ಇರೋದ್ರಿಂದ, ಅರಣ್ಯದಲ್ಲಿ ಇರೋದ್ರಿಂದ ಅವರು ಕಷ್ಟ ಸಹಿಷ್ಣುಗಳು ಕೂಡ ಆಗಿರ್ತಾರೆ. ಜೊತೆಗೆ ಕ್ಷಾತ್ರಗುಣ ಸಹಜವಾಗಿರುತ್ತೆ. ಹಾಗಾಗಿ ಎಲ್ಲ ಅರಸರ ಕಾಲದಲ್ಲೂ ಕೂಡ ನಾಯಕ ಸಮುದಾಯದವರು ಕ್ಷತ್ರಿಯ ಸೈನ್ಯದಲ್ಲಿ ಕೆಲಸ ಮಾಡಿದ್ದಾರೆ, ಪಾಳೆಗಾರರಾಗಿದ್ದಾರೆ, ಮತ್ತೆ ಸ್ವತಃ ರಾಜರಾಗಿ ಕೂಡ ರಾಜ್ಯನ ಆಳಿದ್ದಾರೆ. ಹಾಗಾಗಿ ವಾಲ್ಮೀಕಿ ಸಮುದಾಯದಲ್ಲಿ ಒಂದು ಕಡೆ ವಾಲ್ಮೀಕಿ ಅಂತಹ ಒಬ್ಬ ಮಹಾನ್ ಕವಿ, ಒಬ್ಬ ದಾರ್ಶನಿಕ ಇದ್ರೆ, ಮತ್ತೊಂದು ಕಡೆ ಕ್ಷಾತ್ರಗುಣ ಇರುವಂತಹವರು, ಧೈರ್ಯಶಾಲಿಗಳು, ಶೌರ್ಯ ಇರುವಂತಹ ರಾಜರು, ಮಹಾರಾಜರು, ಪಾಳೆಗಾರರು ಕೂಡ ಇದ್ದಾರೆ. ಸೊ ಹಾಗಾಗಿ ಪ್ರತಿಭೆ, ಧೈರ್ಯ ಎರಡೂ ಇರುವಂತ ಸಮುದಾಯ ಅಂತಂತಂದ್ರೆ ಅದು ವಾಲ್ಮೀಕಿ ಸಮುದಾಯ. ಇಷ್ಟೆಲ್ಲ ವೈಭವೋಪೇತವಾದಂತ ಇತಿಹಾಸ ಇದ್ರೂ ಕೂಡ ಇವತ್ತು ಈಗಿನ ಪರಿಸ್ಥಿತಿಯಲ್ಲಿ ವಾಲ್ಮೀಕಿ ಸಮುದಾಯದವರು ಹಿಂದುಳಿದು ಬಿಟ್ಟಿದ್ದಾರೆ. ಅದಕ್ಕೆ ಕಾರಣ ಅಂತಂತಂದ್ರೆ ನಮ್ಮ ಭಾರತೀಯ ಸಮಾಜದಲ್ಲಿ, ನಮ್ಮ ಹಿಂದೂ ಸಮಾಜದಲ್ಲಿರುವಂತಹ ಜಾತಿ ವ್ಯವಸ್ಥೆ. ಈ ಜಾತಿ ವ್ಯವಸ್ಥೆಯಲ್ಲಿ ಶ್ರೇಣೀಕೃತ ಸಮಾಜ. ಒಂದು ಜಾತಿಯವರು ಮತ್ತೊಬ್ಬರಿಗಿಂತ ಮೇಲೆ, ಇನ್ನೊಬ್ರು ಅವ್ರಿಗಿಂತ ಕೆಳಗಡೆ, ಹೀಗೆ ಶ್ರೇಣೀಕೃತ ಸಮಾಜ ಮಾಡಿರೋದ್ರಿಂದ ಕಟ್ಟ ಕಡೆಯಲ್ಲಿ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ದಲಿತರು ಮತ್ತೆ ಪರಿಶಿಷ್ಟ ಪಂಗಡದವರು ಕೂಡ ಬರ್ತಾರೆ. ಸೊ ಹಾಗಾಗಿ ಒಂದು ಕಾಲದಲ್ಲಿ ವೈಭವವಾಗಿ ಇದ್ರೂ ಕೂಡ ಈಗಿನ ಪರಿಸ್ಥಿತಿಯಲ್ಲಿ ವಾಲ್ಮೀಕಿ ಸಮುದಾಯದವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಿಂದ ನಮ್ಮ ಶೋಷಿತ ವರ್ಗದವರಿಗೆ ರಾಜಕೀಯ ಮೀಸಲಾತಿ ಸಿಕ್ಕಿರೋದ್ರಿಂದ ರಾಜಕೀಯದಲ್ಲಿ ತಕ್ಕ ಮಟ್ಟಿಗೆ ವಾಲ್ಮೀಕಿ ಸಮುದಾಯದವರು ಮೇಲ್ ಬರಕ್ಕೆ ಸಾಧ್ಯ ಆಗಿದೆ. ಆದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಇನ್ನೂ ಸಮುದಾಯದವರು ಮೇಲ್ ಬರಕ್ಕೆ ಸಾಧ್ಯ ಆಗಿಲ್ಲ. ಅದು ಬರೀ ವಾಲ್ಮೀಕಿ ಸಮುದಾಯದವ್ರ ಕತೆ ಮಾತ್ರ ಅಲ್ಲ. ಇವತ್ತು ಈ ಸಮಾಜದಲ್ಲಿ ಬಹಳಷ್ಟು ಜಾತಿಗಳು ಇದೇ ರೀತಿ ಹಿಂದುಳಿದಿದ್ದಾರೆ. ಇದಕ್ಕೆ ಕಾರಣ ಅಂತಂತಂದ್ರೆ ಸಾವಿರಾರು ವರ್ಷಗಳಿಂದ ಮೇಲರಾಗಿದ್ದ ದಬ್ಬಾಳಿಕೆ. ಇವತ್ತು ಸಂವಿಧಾನ ಬಂದ ಮೇಲೆ ನಾವು ಸ್ವಲ್ಪವಾಗಿ ಸಂವಿಧಾನ ಕೊಟ್ಟಿರುವಂತಹ ಸ್ವಾತಂತ್ರ್ಯದಿಂದ, ಹಕ್ಕುಗಳಿಂದಾಗಿ ನಾವು ಇವತ್ತು ವಿದ್ಯೆ, ಸಂಪತ್ತು ಮತ್ತೆ ಅಧಿಕಾರನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಆದ್ರೂ ಕೂಡ ಮುಂದುವರೆದ ಜಾತಿಯವರ ಮಟ್ಟಕ್ಕೆ ನಾವು ಬರಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ನೀವು ನೋಡ್ಬೋದು, ಇವತ್ತು ರಾಜಕಾರಣ ಬಿಟ್ರೆ ಇವತ್ತು ನೀವು ನ್ಯಾಯಾಂಗದಲ್ಲಿ ನೋಡ್ಬೋದು, ಕಾರ್ಯಾಂಗದಲ್ಲಿ ನೋಡ್ಬೋದು, ಅಥವಾ ಮಾಧ್ಯಮಗಳಲ್ಲಿ ನೋಡ್ಬೋದು, ಅಥವಾ ದೇಶದಲ್ಲಿರೋ 10 ಶ್ರೀಮಂತ ಉದ್ಯಮಿಗಳ ಪಟ್ಟಿಲ್ ನೋಡ್ಬೋದು. ಇವತ್ತು ನೀವು ಕಾಣಸಿಗೋದು ಯಾವುದು ಅಂತಂದ್ರೆ ಯಾರು 1-2 ಜಾತಿಗಳವ್ರು ಮಾತ್ರ ಆ ಪಟ್ಟಿಲಿ ಇರ್ತಾರೆ, ಮುಂದುವರೆದವ್ರು ಇರ್ತಾರೆ. ಆದ್ರೆ ಹಿಂದುಳಿದ ವರ್ಗದವರು, ವಾಲ್ಮೀಕಿ ಸಮುದಾಯದವರು, ದಲಿತರು ಈ ಒಂದು ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ದೊಡ್ಡ ಹುದ್ದೆಗಳಲ್ಲಿ ಕಾಣೋದಕ್ಕೆ ಸಿಗೋದಿಲ್ಲ. ನಾವು ಕೂಡ ಸಮಾಜ ನಿಯಂತ್ರಣ ಮಾಡುವಂತ ಇಂಥ ಕ್ಷೇತ್ರಗಳಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಮಾಧ್ಯಮ, ಉದ್ಯಮ ಇವೆಲ್ಲದರಲ್ಲೂ ಕೂಡ ಶೋಷಿತ ವರ್ಗದವರು ಕೂಡ ಯಾವಾಗ ಸಾಧನೆ ಮಾಡಕ್ಕೆ ಸಾಧ್ಯ ಆಗುತ್ತೆ, ನಾವು ಯಾವಾಗ ಈ ಕ್ಷೇತ್ರಗಳಲ್ಲಿ ದೊಡ್ಡ ಹುದ್ದೆಗಳಲ್ಲಿ, ದೊಡ್ಡ ಸ್ಥಾನಗಳಲ್ಲಿ ಅಲಂಕರಿಸಕ್ಕೆ ಸಾಧ್ಯ ಆಗುತ್ತೆ, ಅವಾಗ ನಿಜವಾದಂತಹ ಸಮಾನತೆ ಸಮಾಜದಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಎಲ್ಲ ಶೋಷಿತ ವರ್ಗದವರು ಕೂಡ, ಹಿಂದುಳಿದ ವರ್ಗದವರು ಪ್ರಯತ್ನ ಮಾಡಬೇಕು. ಅದಕ್ಕೆ ಮೊದಲನೇ ಹೆಜ್ಜೆ ಅಂತಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋ ಹಾಗೆ ಶಿಕ್ಷಣ. ನಾವು ಮೊದಲು ಶಿಕ್ಷಣ ಪಡೆದ್ರೆ, ಸುಶಿಕ್ಷಿತರಾದ್ರೆ, ಉನ್ನತ ವ್ಯಾಸಂಗ ಪಡೆದ್ರೆ ನಾವು ಇಂತೆಲ್ಲಾ ಕ್ಷೇತ್ರಗಳಲ್ಲಿ ದೊಡ್ಡ ಸ್ಥಾನಗಳಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ನಂತರ ನಾವು ಶಿಕ್ಷಣ ಪಡೆದಾಗ ನಮ್ಮ ಹಕ್ಕುಗಳ ಬಗ್ಗೆ ನಾವು ಜಾಗೃತಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಸಂಘಟನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಸಂಘಟನೆ ಮಾಡಿ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಶಿಕ್ಷಣನೇ ಇವತ್ತು ನಮ್ಮ ಅಭಿವೃದ್ಧಿಗೆ ಮೊದಲನೇ ಮೆಟ್ಟಿಲಾಗಬೇಕು. ಮತ್ತೆ ಈ ರೀತಿ ಸಂಘಟನೆ ಮತ್ತು ಹೋರಾಟ ಮಾಡೋದಕ್ಕೆ, ಸುಶಿಕ್ಷಿತರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಒಂದು ಸಂಸ್ಥೆ ಬೇಕು, ಸಂಘಟನೆ ಮಾಡುವಂತ ಒಂದು ಸಂಸ್ಥೆ ಬೇಕು. ಅಂತಹ ಸಂಸ್ಥೆಗಳಿಗೆ ಹಿಂದುಳಿದ ವರ್ಗದವರಲ್ಲಿ ಬಹಳಷ್ಟು ಜನ ಇರ್ತಾರೆ. ಬಟ್ ಆದ್ರೆ ನಮ್ಮ ವಾಲ್ಮೀಕಿ ಸಮುದಾಯದಲ್ಲಿ ನಮ್ಮ ಪ್ರಸನ್ನಾನಂದ ಸ್ವಾಮೀಜಿಗಳು ಅವರ ಒಂದು ವಾಲ್ಮೀಕಿ ಪೀಠದಿಂದ ಆ ಸಂಘಟನೆ ಮಾಡುವಂತಹ ಒಂದು ಜವಾಬ್ದಾರಿಯನ್ನ ಪಡ್ಕೊಂಡಿದ್ದಾರೆ. ಅದಕ್ಕೆ ಉದಾಹರಣೆ ಅಂತಂತಂದ್ರೆ ಇವತ್ತು ವಾಲ್ಮೀಕಿ ಸಮುದಾಯದ ಹಲವಾರು ವರ್ಷಗಳಿಂದ ಮೀಸಲಾತಿನ ಹೆಚ್ಚಳ ಮಾಡಬೇಕು, 3% ಇಂದ 7% ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು. ಸ್ವಾಮೀಜಿಗಳು ಬೇರೆ ಸ್ವಾಮೀಜಿಗಳ ತರ ಬರೀ ಮಠದಲ್ಲಿ ಕೂತ್ಕೊಂಡು ಎಲ್ಲಾ ಕಡೆ ಓಡಾಡಿ ಭಕ್ತರಿಂದ ಕಾಣಿಕೆ ಸ್ವೀಕರಿಸಿ ಸುಮ್ಮನೆ ಕೂರ್ಲಿಲ್ಲ. ಬದಲಾಗಿ ಸಮುದಾಯದವ್ರಿಗೆ ಏನಾದ್ರೂ ಮಾಡ್ಬೇಕು, ನಮ್ಮ ಸಮುದಾಯದವರಿಗೆ ಮೀಸಲಾತಿ ಹೆಚ್ಚಳ ಮಾಡಿ ಅವ್ರು ಇನ್ನೂ ಅಭಿವೃದ್ಧಿ ಹೊಂದುವಾಗ ಮಾಡ್ಬೇಕು ಅಂತ ಹೇಳಿ ಸತತವಾಗಿ ಸುಮಾರು 1 ವರ್ಷಗಳ ಕಾಲ ಉಪವಾಸ ಸತ್ಯಾಗ್ರಹ ಪ್ರಸನ್ನಾನಂದ ಸ್ವಾಮೀಜಿಗಳು ಬೆಂಗಳೂರು ಕೂತ್ಕೊಂಡು ಮಾಡಿದ್ರು. ಆಗಿನ ಸರ್ಕಾರ ಅದನ್ನ ಹೆಚ್ಚಾಗಿ ಮನಸ್ಸಿಗೆ ತೆಗೆದುಕೊಳ್ಳಿಲ್ಲ. ಆದ್ರೆ ಅವ್ರು 1 ವರ್ಷ ಕೂತ್ಕೊಂಡು ಉಪವಾಸ ಮಾಡಿ ಚುನಾವಣೆ ಹತ್ರ ಬಂದಾಗ ಮೀಸಲಾತಿಯನ್ನ ವಾಲ್ಮೀಕಿ ಸಮುದಾಯದವರಿಗೆ 3% ಇಂದ 7% ಅನ್ನೋದನ್ನ ಹೆಚ್ಚು ಮಾಡಿದ್ರು. ಅದು ಸಾಧ್ಯ ಆಗಿದ್ದು ಸ್ವಾಮೀಜಿಯವರ ಒಂದು
ಸಾತ್ವಿಕ ಹಠದಿಂದಾಗಿ, ಅವರ ಒಂದು ಪರಿಶ್ರಮದಿಂದಾಗಿ. ಹಾಗಾಗಿ ವಾಲ್ಮೀಕಿ ಸಮುದಾಯದವರು ಮತ್ತೆ ವಾಲ್ಮೀಕಿ ಸಮುದಾಯ ಪರ ನಿಂತ ಎಲ್ಲ ಹಿಂದುಳಿದ ವರ್ಗದವರು ಕೂಡ ಸ್ವಾಮೀಜಿಗೆ ಬಹಳ ಋಣಿಯಾಗಿರ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸ್ವಾಮೀಜಿ ಅವ್ರು ಮಾಡಿದಂತ ಹೋರಾಟ ಬೇರೆ ಹಿಂದುಳಿದ ವರ್ಗದ ಸ್ವಾಮೀಜಿಗಳಿಗೂ ಮುಖಂಡರು ಕೂಡ ಒಂದು ಆದರ್ಶ ಆಗ್ಬೇಕು. ಅವರು ಕೂಡ ತಮ್ಮ ತಮ್ಮ ಸಮುದಾಯಗಳ ಅಭಿವೃದ್ಧಿ ವಿಷಯ ಬಂದಾಗ, ಅವರ ಒಂದು ಹೋರಾಟ ಬಂದಾಗ ಪ್ರಸನ್ನಾನಂದ ಸ್ವಾಮಿಗಳ ತರ ಅವರು ಕೂಡ ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳುವಂತ ಕೆಲಸ ಮಾಡಬೇಕು. ಇವತ್ತು ಕೇಂದ್ರ ಸರ್ಕಾರಕ್ಕೆ ಇವತ್ತು ಮೀಸಲಾತಿ ಹೆಚ್ಚಳ ಮಾಡೋದಕ್ಕೆ ಶಿಫಾರಸು ರಾಜ್ಯ ಸರ್ಕಾರ ಮಾಡಿದೆ. ಬಸವರಾಜ ಬೊಮ್ಮಾಯಿ ಅವರ ಮಾಜಿ ಮುಖ್ಯಮಂತ್ರಿಗಳ ಕಾಲದಲ್ಲೇ ಆಗಿದ್ದು, ಅವ್ರು ಇದೇ ವೇದಿಕೆ ಮೇಲಿದ್ದಾರೆ. ಈಗ ಕೇಂದ್ರ ಸರ್ಕಾರದ ಮೇಲೂ ಕೂಡ ಒತ್ತಡ ತಂದು, ಎಲ್ಲಾ ಪಕ್ಷಗಳು ಕೂಡ ಪಕ್ಷಾತೀತವಾಗಿ ಒತ್ತಡ ತಂದು ವಾಲ್ಮೀಕಿ ಸಮುದಾಯದವ್ರದ್ದು ಮೀಸಲಾತಿ ಇನ್ನು 3% ಇಂದ 7% ಮಾಡಬೇಕು ಅಂತ ಸರ್ಕಾರ ಶಿಫಾರಸು ಮಾಡಿದೆ. ಅದು ಅನುಷ್ಠಾನ ಆಗುವಂಗೆ ಮಾಡಬೇಕು. ಅದಕ್ಕೆ ವಾಲ್ಮೀಕಿ ಸಮುದಾಯದ ಎಲ್ಲ ಶಾಸಕರು, ಮುಖಂಡರುಗಳು, ಜೊತೆಗೆ ಹಿಂದುಳಿದ ವರ್ಗದವರು ಶಾಸಕರು ಮತ್ತೆ ಬೇರೆ ಬೇರೆ ವರ್ಗದ ಶಾಸಕರು ಕೂಡ ಕೈ ಜೋಡಿಸಬೇಕು. ಯಾಕೆ ಅಂತಂದ್ರೆ ಶೋಷಿತ ವರ್ಗದವ್ರನ್ನ ಮೇಲೆತ್ತುವಂತದ್ದು ಬರೀ ಆ ಒಂದು ಸಮುದಾಯದವ್ರು ಮಾತ್ರ ಕೆಲಸ ಆಗಲ್ಲ. ಎಲ್ಲಾ ಸಮುದಾಯದವ್ರ ಕರ್ತವ್ಯ, ಯಾರ್ಯಾರು ಜನಪ್ರತಿನಿಧಿಗಳಾಗಿರುತ್ತೆ ಅವರೆಲ್ಲ ಕರ್ತವ್ಯ, ಯಾರು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ ಅವರೆಲ್ಲರ ಕರ್ತವ್ಯ. ಹಾಗಾಗಿ ಈ ಒಂದು ಕೆಲಸಕ್ಕೆ ನಾವೆಲ್ಲ ಕೈ ಜೋಡಿಸಬೇಕು. ಆ ಒಂದು ಬೆಂಬಲ ಸಹಕಾರ ನಾವು ಯಾವತ್ತೂ ಕೊಡ್ತೀವಿ ಅಂತ ಹೇಳಿ ಸ್ವಾಮೀಜಿಗಳಿಗೆ ಈ ವೇದಿಕೆ ಮೂಲಕ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ಮೈಸೂರು ಭಾಗದಲ್ಲೂ ಕೂಡ ಏನಪ್ಪಾ ಆಗೋಗಿತ್ತು ಅಂತಂದ್ರೆ, ಪರಿವಾರ ತಳವಾರ ಸಮುದಾಯದವರು ಅವರು ಕೂಡ ವಾಲ್ಮೀಕಿ ಸಮುದಾಯಕ್ಕೆ ಸಮಾನಾರ್ಥಕ ಪದವಾಗಿ ನಮ್ಮನ್ನ ಸೇರಿಸಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ಬೇಡಿಕೆ ಇಟ್ಟಿದ್ರು. ಆದ್ರೆ ಅದನ್ನ ಅನುಷ್ಠಾನಕ್ಕೆ ಮಾಡಕ್ಕಾಗಿರ್ಲಿಲ್ಲ. ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷ 2018ರಿಂದ 2023ರಲ್ಲಿ ಅಧಿಕಾರದಲ್ಲಿದ್ದಾಗ ನಾವೇ ತಳವಾರ ಪರಿವಾರದವ್ರನ್ನು ಕೂಡ ನಾಯಕ ಸಮುದಾಯಕ್ಕೆ ಸಮಾನಾರ್ಥಕವಾಗಿ ಪರಿಗಣಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ನಾವು ಶಿಫಾರಸ್ ಮಾಡಿದ್ವಿ. ಕೇಂದ್ರ ಸರ್ಕಾರದಿಂದ ಅನುಷ್ಠಾನಕ್ಕೆ ಬಂದ್ರೂ ಕೂಡ ಅದು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಆಗಿರಲಿಲ್ಲ. ಮತ್ತೆ ನಮ್ಮ ಸರ್ಕಾರ ಬಂದ್ಮೇಲೆ ಇವತ್ತು ಸಿದ್ದರಾಮಯ್ಯ ಅವರು ಹಲವಾರು ಸಭೆಗಳನ್ನು ನಡೆಸಿ ನಮ್ಮ ಎಲ್ಲ ಪರಿಶಿಷ್ಟ ಪಂಗಡದ ಶಾಸಕರು ಅವ್ರಿಗೆ ಒತ್ತಡ ಹಾಕಿ ಅವ್ರಿಗೆ ಹೇಳಿ ಸಭೆಗಳನ್ನ ಮಾಡಿಸ್ಬೇಕು ಅಂತ ಹೇಳಿ ಇವತ್ತು ಮೈಸೂರು ಭಾಗದಲ್ಲಿ ಪರಿವಾರ ತಳವಾರ ವರ್ಗದವರು ಕೂಡ ನಾಯಕ ಸಮುದಾಯ, ವಾಲ್ಮೀಕಿ ಸಮುದಾಯಕ್ಕೆ ಸಮಾನಾರ್ಥಕ ಪದವಾಗಿ ಇರಬೇಕು, ಅವ್ರಿಗೂ ಕೂಡ ST ಸರ್ಟಿಫಿಕೇಟ್ ಸಿಗಬೇಕು ಅಂತ ಹೇಳಿ ಮಾಡಿದ್ಮೇಲೆ ಇವತ್ತು ಎಷ್ಟೊಂದು ಜನ ST ಅಧಿಕಾರಿಗಳು ಪಾಪ ಸುಳ್ಳು ಸರ್ಟಿಫಿಕೇಟ್ ಅಂತ ಹೇಳಿ ತಗೊಂಡಿದ್ದಾರೆ ಅಂತ ಹೇಳಿ ಆರೋಪಕ್ಕೆ ಒಳಗಾಗಿ ಶಿಕ್ಷೆಗೆ ಒಳಗಾಗಿದ್ರು. ಅದನ್ನೆಲ್ಲ ತಪ್ಪಿಸೋದಕ್ಕೆ ಸಾಧ್ಯ ಆಗಿದೆ. ಇವತ್ತು ಪರಿವಾರ ತಳವಾರದವರು ಕೂಡ ಇವತ್ತು ST ಸರ್ಟಿಫಿಕೇಟ್ ನಮ್ಮ ಮೈಸೂರು ಭಾಗದಲ್ಲಿ ಪಡ್ಕೊಂಡು ಅವರು ಕೂಡ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಪಡ್ಕೊಳ್ಳೋಕೆ ಸಾಧ್ಯ ಆಗಿದೆ. ಅವ್ರ ಮೀಸಲಾತಿನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿದೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಅವರಿಗೆ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಪರಿಶಿಷ್ಟ ಪಂಗಡದ ಶಾಸಕರಿಗೆ ನಾನು ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಾ ಹೇಳ್ತಾ ಇದ್ದೆ, ಹೋರಾಟ ಮಾಡ್ಬೇಕು. ಯಾಕೆ ಅಂತಂತಂದ್ರೆ ಇವತ್ತು ನೀವು ಈಗಿನ ಸಮಾಜದಲ್ಲೂ ಕೂಡ ಜಾತಿ ಅನ್ನೋದು ಹೋಗಿಲ್ಲ. ಈಗಲೂ ಕೂಡ ಮುಂದುವರೆದ ಜಾತಿಗಳೇ ಆಯಕಟ್ಟಿನ ಸ್ಥಾನಗಳಲ್ಲಿ ಅಧಿಕಾರನ ಇಟ್ಕೊಂಡಿದ್ದಾರೆ. ನಿಜವಾದ ಸಮಾನತೆ ನಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಿದ್ದೀನಿ. ಇವಾಗ ಒಂದು ಉದಾಹರಣೆಗೆ ನೋಡಿ, ಇವತ್ತು ನಾವೆಲ್ಲ ಮೀಸಲಾತಿ ಹೆಚ್ಚಳ ಮಾಡ್ಬೇಕು ಅಂತ ಕೇಳ್ತಿದ್ವಿ. ಬರೀ ಪರಿಶಿಷ್ಟ ಪಂಗಡದವ್ರು ಮಾತ್ರ ಅಲ್ಲ, ಇವತ್ತು ಎಲ್ಲಾ ವರ್ಗದವ್ರಿಗೂ ಮೀಸಲಾತಿ ಹೆಚ್ಚಳ ಆಗ್ಬೇಕಾಗಿದೆ. ಇವತ್ತು ಇದಕ್ಕಿರೋ ಒಂದೇ ದಾರಿ ಅಂತಂತಂದ್ರೆ, ಸುಪ್ರೀಂ ಕೋರ್ಟ್ ಏನು 50% ಮಿತಿಯನ್ನ ಹಾಕಿದೆ ಮೀಸಲಾತಿನ ಹೆಚ್ಚಳ ಮಾಡಬಾರ್ದು ಅಂತ ಹೇಳಿ, ಅದನ್ನ ತೆಗೆದ್ರೆ ಮಾತ್ರ ನಿಜವಾಗ್ಲೂ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗುತ್ತೆ, ಸಮಾನ ಹಕ್ಕುಗಳನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಪರಿಶಿಷ್ಟ ಪಂಗಡದವರು ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅಂತ ಕೇಳಿದಾಗ ಬೇರೆ ಎಲ್ಲ ವರ್ಗದ ಶಾಸಕರು, ಎಲ್ಲ ವರ್ಗದ ಮುಖಂಡರುಗಳು ನಿಮ್ಮ ಜೊತೆ ಕೈ ಜೋಡಿಸಿದ್ರು, ಅದೇ ರೀತಿ ನೀವು ಕೂಡ ಈ ಮೀಸಲಾತಿ ಹೆಚ್ಚಳನ ಮಾಡೋದಕ್ಕೆ, ಈ ಒಂದು ಆರ್ಟಿಫಿಷಿಯಲ್ ಮಿತಿನ 50% ಸುಪ್ರೀಂ ಕೋರ್ಟ್ ಹಾಕಿದೆ, ಅದನ್ನ ತೆಗೆಸೋದಕ್ಕೆ ಹೋರಾಟ ಮಾಡ್ಬೇಕಾದ್ರೆ ನಿಮ್ಮ ಬೆಂಬಲ ಖಂಡಿತ ಇರಬೇಕು. ಯಾಕೆ ಅಂತಂತಂದ್ರೆ ಇವತ್ತು ಕೇಂದ್ರ ಸರ್ಕಾರ ಕೂಡ ನಿಮ್ಗೆ ಇಲ್ಲಿಂದ ಶಿಫಾರಸ್ ಮಾಡಿದ್ರು ಕೂಡ 50% ಮಿತಿಯ ನೆಪ ಹೇಳಿ ಆ ಮೀಸಲಾತಿನ ಜಾಸ್ತಿ ಮಾಡದೇ ಇರ್ಬೋದು. ಆ ಮಿತಿನ ತೆಗೆದು ಬಿಟ್ರೆ, 50% ಮಿತಿಯನ್ನ ತೆಗೆದ್ರೆ ಬರೀ ಪರಿಶಿಷ್ಟ ಪಂಗಡದವ್ರು ಮಾತ್ರ ಅಲ್ಲ, ಹಿಂದುಳಿದ ವರ್ಗದವರು ಮತ್ತೆ ಬೇರೆ ಬೇರೆ ಜಾತಿಯವರು ಯಾರು ಮೀಸಲಾತಿ ಹೆಚ್ಚಳ ಮಾಡಿ ಅಂತ ಹೋರಾಟ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಪರಿಶಿಷ್ಟ ಪಂಗಡದ ನಾಯಕಗಳು, ಮುಖಂಡರುಗಳು ಮತ್ತೆ ನಮ್ಮ ಸ್ವಾಮೀಜಿಗಳು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ಬೇಕು ಅಂತ ಹೇಳಿ ಈ ಸಂದರ್ಭ ನಾನು ಅವ್ರಿಗೆ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು EWS ಮೀಸಲಾತಿ ಕೊಟ್ಟಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದಂತಹ ಮುಂದುವರೆದ ಜಾತಿಗಳಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಅವ್ರು ಯಾವುದೇ ಹೋರಾಟ ಮಾಡ್ಲಿಲ್ಲ, ಆದ್ರೂ ಕೂಡ ಅವರಿಗೆ ಸಾಂವಿಧಾನಿಕ ತಿದ್ದುಪಡಿ ತಂದು 50% ಮಿತಿಯನ್ನು ಮೀರಿ ಅವರಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಆದ್ರೆ ನಿಜವಾಗ್ಲೂ ಮೀಸಲಾತಿ ಅವಶ್ಯಕತೆ ಇರುವಂತಹ ಹಿಂದುಳಿದ ವರ್ಗದವರಿಗೆ, ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಜಾಸ್ತಿ ಮಾಡಬೇಕು ಅಂತಂದ್ರೆ ಈ 50% ಮಿತಿಯ ನೆಪನ ಹೇಳ್ತಾ ಇದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ನಾವು ಹೋರಾಟ ಮಾಡಿ, ಕೋರ್ಟ್ಗಳಲ್ಲೂ ಕೂಡ ನಾವು ದಾವೆ ಹಾಕಿ ಹೋರಾಟ ಮಾಡಿ ನಾವು ಈ 50% ಮಿತಿಯನ್ನು ಹೋಗ್ಲಾಡಿಸಿ ಎಲ್ಲರಿಗೂ ಕೂಡ ಮೀಸಲಾತಿ ಹೆಚ್ಚಳ ಮಾಡಬೇಕು, ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅನ್ನೋದನ್ನ ನಾವು ಕೇಳಬೇಕು. ಆ ಒಂದ್ ಕಡೆ ಹೋರಾಟ ಮಾಡ್ಬೇಕು ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ನಾನು ಈಗಾಗಲೇ ಹೇಳಿದಾಗೆ ವಾಲ್ಮೀಕಿ ಸಮುದಾಯದವರು ಬಹಳ ಪ್ರತಿಭಾವಂತರು,
ಹೋರಾಟದ ಗುಣ ಇರೋರು, ಕ್ಷಾತ್ರ ಗುಣ ಇರೋರು, ಧೈರ್ಯಶಾಲಿಗಳು. ಹಾಗಾಗಿ ನೀವು ಸಂಘಟನೆ ಮಾಡಕ್ಕೆ ನಿಂತ್ರೆ ಖಂಡಿತ ನಿಮ್ಮ ಹೋರಾಟನ ತಡೆಯೋದಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ರಾಜು ಗೌಡ್ರು ಹೇಳ್ತಾ ಇದ್ರು, ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ರೆ ಅದಕ್ಕೆ ಪರಿಶಿಷ್ಟ ಪಂಗಡದವ್ರ ಕಾರಣ ಅಂತ ಹೇಳಿ. ಖಂಡಿತ ನಾನು ಒಪ್ಕೋತೀನಿ. ಯಾಕೆಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ 18 ಜನ ಶಾಸಕರು ಪರಿಶಿಷ್ಟ ಪಂಗಡದವರಿದ್ದಾರೆ. 18 ಜನ ಪರಿಶಿಷ್ಟ ಪಂಗಡದ ಶಾಸಕರನ್ನ ನೀವು ಗೆಲ್ಸಿ ಆರಿಸ್ಕೊಟ್ಟಿದ್ದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ 137 ಬಹುಮತನ ಪಡೆದು ಸರ್ಕಾರ ಮಾಡೋದಕ್ಕೆ ಸಾಧ್ಯ ಆಗಿದೆ. ಸಿದ್ದರಾಮಯ್ಯ ಅವರು ಕೂಡ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಪರಿಶಿಷ್ಟ ಪಂಗಡದವರಿಗೆ ನಮ್ಮ ಪಕ್ಷ ಯಾವತ್ತೂ ಕೂಡ ಋಣಿಯಾಗಿರುತ್ತೆ. ನಿಮಗೆ ಯಾವತ್ತು ನಾವು ಕೃತಜ್ಞರಾಗಿರ್ತೇವೆ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಪ್ರತಿ ವರ್ಷ ಸ್ವಾಮೀಜಿಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಮೂಲಕ ಸಮುದಾಯನ ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಂಥ ಒಳ್ಳೆ ಕೆಲಸನ ಅವರು ಮುಂದೆ ಕೂಡ ಮುಂದುವರಿಸಲಿ. ಅವರು ಹೇಗೆ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಶ್ರಮ ಪಡ್ತಾರೋ ಅದೇ ರೀತಿ ಸಮಾಜದ ಎಲ್ಲ ದಮನಿತ ವರ್ಗದವರಿಗೆ ಅವ್ರು ದನಿಯಾಗಿ ಕೆಲಸ ಮಾಡ್ಲಿ ಅಂತ ಕೇಳ್ಕೊಳ್ತಾ, ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಾನು 3ನೇ ಬಾರಿ ಬರ್ತಿರೋದು. ಪ್ರತಿ ಬಾರಿ ಸ್ವಾಮೀಜಿಗಳು ಕರೆದಾಗಲೂ ಕೂಡ ನಾನು ಬಂದಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಪ್ರತಿ ಬಾರಿ ಕರೆದಾಗ ವಾಲ್ಮೀಕಿ ಜಾತ್ರೆಗೆ ಒಮ್ಮೆ ಕೂಡ ಅವರ ಆಹ್ವಾನ ತಪ್ಪಿಸಿಲ್ಲ. ಆದ್ರೆ ಈ ಬಾರಿ ಅವ್ರಿಗೆ ಕಾಲಿಗೆ ಏಟಾಗಿ, ಮಂಡಿಗೆ ಏಟಾಗಿ, ವೈದ್ಯರು ಯಾವುದೇ ಕಾರಣಕ್ಕೂ ಕೂಡ ನೀವು ನಡಿಬಾರ್ದು, ಮಂಡಿಗೆ ಭಾರ ಬೀಳಬಾರ್ದು ಅಂತ ಹೇಳಿದ್ರಿಂದ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಕ್ಕಾಗಿಲ್ಲ. ಇಲ್ಲ ಅಂತಂದ್ರೆ ಮುಖ್ಯಮಂತ್ರಿಗಳು ಖಂಡಿತ ಈ ಕಾರ್ಯಕ್ರಮನ ತಪ್ಪಿಸ್ಕೊಳ್ತಿರ್ಲಿಲ್ಲ. ಆದ್ರೆ ಅವ್ರ ಪರವಾಗಿ ನಮ್ಮ ಸರ್ಕಾರದ ಎಲ್ಲ ಸಚಿವರು, ಶಾಸಕರು ನಾವು ಬಂದಿದ್ದೇವೆ. ಮುಂದಿನ ಬಾರಿ ಜಾತ್ರೆ ಮಾಡಿದಾಗ ಖಂಡಿತ ಮುಖ್ಯಮಂತ್ರಿಗಳು ಬರ್ತಾರೆ, ಅವರೇ ಉದ್ಘಾಟನೆ ಮಾಡ್ತಾರೆ ಅಂತ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಿಮ್ಗಳ ಜೊತೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೆಲವರು ಸ್ನೇಹಿತರು ಹೇಳ್ತಿದ್ದಾರೆ ಜಾತಿ ಗಣತಿ ವರದಿ ಜಾರಿ ಆಗ್ಬೇಕು ಅಂತ ಹೇಳಿ. ಖಂಡಿತ ನಾವು ಅದನ್ನ ಪ್ರಣಾಳಿಕೆನೆ ಹೇಳಿದೀವಿ. ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೂಡ ಅದನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ, ಜಾತಿ ಗಣತಿ ವರದಿ ಮಾಡ್ತೀವಿ ಅಂತ ಹೇಳಿ. ನಾವು ಅದಕ್ಕೆ ಬದ್ಧರಾಗಿದ್ದೀವಿ. ಯಾಕೆಂತಂದ್ರೆ ಜಾತಿ ಗಣತಿ ಮೂಲಕ ಸಮಾಜದಲ್ಲಿ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಜನಸಂಖ್ಯೆಯಲ್ಲಿದ್ದಾರೆ, ಮತ್ತೆ ಅವರ ಸ್ಥಿತಿಗತಿ ಹೇಗಿದೆ, ಇಷ್ಟು ವರ್ಷ ಮೀಸಲಾತಿ ಪಡ್ಕೊಂಡ ಮೇಲೆ ಸರ್ಕಾರಗಳು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ, ಸವಲತ್ತುಗಳನ್ನ ಕೊಟ್ಟ ಮೇಲೂ ಕೂಡ ಅವ್ರ ಅಭಿವೃದ್ಧಿ ಆಗಿದ್ಯೋ ಇಲ್ವೋ, ಯಾವ ಜಾತಿಗಳು ಹೆಚ್ಚು ಸವಲತ್ತುಗಳನ್ನ ತೆಗೆದುಕೊಂಡು ಅಭಿವೃದ್ಧಿ ಆಗಿದ್ದಾರೆ, ಯಾರಿಗೆ ನಾವು ಹೆಚ್ಚಿನ ಶಕ್ತಿ ತುಂಬಬೇಕಾಗಿದೆ, ಇದೆಲ್ಲದ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಜಾತಿ ಗಣತಿ ಸಮಾಜದಲ್ಲಿ ನಾವು ಶೋಷಿತರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.